ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆಯಲ್ಲಿ ಕೂತು ನೀವು ಕುಟುಂಬ ಸಮೇತದಲ್ಲಿ ಝೂಮ್ ಆಪ್ ಅಲ್ಲಿ ಮೊಬೈಲ್ ಅಲ್ಲೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕಲಿಬಹುದು. ಇದೇ 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಿದೆ. ಹಾಗೆ 21ನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು. ಸೊ ಹಾಗಾಗಿನೇ 65,000 ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಬಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ, ನಮಸ್ಕಾರ ಮೇಡಮ್. ಸರ್ ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿಂದ ಅನಿಲ್ ಮೆಂಡೋನ್ಸ ಅಂತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 17/12/1964. 17/12/1964. 17/12 ಡಿಸೆಂಬರ್ 1964. ಓಕೆ, ಹುಟ್ಟಿದ ಸಮಯ? ಟೈಮ್ ವಿಲ್ ಬಿ 9:15 AM. 9:15 AM. ಹುಟ್ಟಿದೂರು? ಮಂಗಳೂರೇ. ಸರಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನಾನು ಅಗ್ರಿಕಲ್ಚರಿಸ್ಟ್ ಆಗಿದ್ದೆ, ಕಾಫಿ ತೋಟ ಇತ್ತು. ಓಕೆ. ಈಗ ಎಲ್ಲ ಕಳ್ಕೊಂಡಿದ್ದೇನೆ, ಎಲ್ಲ ಕೋರ್ಟ್ ಕಚೇರಿಯಲ್ಲಿ ಮೆಟ್ಟ ಹತ್ತಿದ್ದೇನೆ. ಓಕೆ. ನನಗೆಲ್ಲ ಮೋಸ ಆಗಿದೆ, ಆದ್ರೆ ಎಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೇನೆ. ಅದನ್ನು ಪುನಃ ನನಗೆ ಆ ಕಾನೂನು ಪ್ರಕಾರ ನನಗೆ ನನ್ನ ಫೇವರೇಬಲ್ ಆಫೀಸ್ ಬರ್ಬೋದಾ ಸ್ವಾಮಿ? ಮುಂದೆ ಜೀವನಾಂಶಕ್ಕೆ ದಾರಿ ಕೊಡ್ಬೋದಾ ಅಂತ ಕೇಳೋಣ ಅಂತ ಸ್ವಾಮಿ. 2018ರಿಂದ ಶನಿ ದಶೆ ಪ್ರಾರಂಭವಾಗಿದೆ. ಯಾವಾಗಲೂ ಕೂಡ ನಮ್ಮ ಜಾಬ್ ಬಿಸ್ನೆಸ್ ಫೈನಾನ್ಸಲ್ಲಿ 5 ಅಂತ ಬಂದಾಗ ನಮಗೆ ಜಯ ಆಗೋದು ಭಾಳ ಕಷ್ಟ. ಕೋರ್ಟಲ್ಲಿ ಎಷ್ಟು ವರ್ಷದಿಂದ ಇದೆ ಕೋರ್ಟಲ್ಲಿ? 2015ರಿಂದ ಹಾಕಿದ್ದೇನೆ ಸ್ವಾಮಿ. 10 ವರ್ಷ. 6ನೇ ಮನೆ ನಮಗೆ ಜಯ ಕೊಡುತ್ತೆ ಅರ್ಧ. 6ನೇ ಮನೆಗೆ ಹಿಂದಿನ ಮನೆ 5. ಯಾವಾಗ 5 ಬರುತ್ತೋ ಕಾಂಪ್ರಮೈಸಲ್ಲಿ ಹೋಗ್ಬಿಡಿ, ಅಥವಾ ನಿಮ್ದೆಲ್ಲ ಏನೋ ಅದು ಹೊಡ್ಕೊಂಡಿದಾರ ಏನು ಅಂತ ಕರೆಕ್ಟಾಗಿ ಹೇಳಿ. ಅಲ್ಲಲ್ಲ, ಕೇಸದ್ದು ಏನು ಇದೆ ಹೇಳಿ ಸರ್. ನೀ ಸುಮ್ಮನೆ ಜಮೀನ್ದು ಕೇಸ್ ನಡೀತಾ ಇದ್ದಾರೆ, ಏನು ಅದ್ರದ್ದು ಏನು ಹಿನ್ನೆಲೆ ಏನು? ನನ್ನ ಆಸ್ತಿಯಲ್ಲಿ ಬೇರೆಯವರಿಗೆ ಇವರು ನನ್ನ ಕುಟುಂಬರೇ ಸೇಲ್ ಮಾಡಿದ್ದಾರೆ. ನನ್ನ ಇದ್ದಿದ್ದು ಆಗಿದ್ದಾರೆ. ನಾನು ಇಂಜೆಕ್ಷನ್ ಅಪ್ಲೈ ಮಾಡಿದ್ದೇನೆ, ಈಗ ಇನ್ನೂ ನನಗೆ ಗ್ರಾಂಟ್ ಆಗಿಲ್ಲ. ಈಗ ನಿಮ್ಮ ಸೈನ್ ಇಲ್ದೇನೆ ಸೇಲ್ ಮಾಡಿದ್ರಾ? ಹೌದು, ನನಗೆ ಗೊತ್ತಿಲ್ಲದೆ ಎಲ್ಲ ಮೋಸ ಮಾಡಿ ಸೇಲ್ ಮಾಡಿದ್ದಾರೆ. ನೀವು ಯಾವ ಊರಲ್ಲಿದ್ರಿ? ನಾನು ಮಂಗಳೂರಲ್ಲಿದ್ದೆ. ಇದು ಆಸ್ತಿ ಇರೋದು ಚಿಕ್ಕಮಂಗ್ಳೂರು. ಸೊ ನಿಮ್ಮ ಕುಟುಂಬ ಎಲ್ಲ ಚಿಕ್ಕಮಂಗ್ಳೂರು ಇದ್ದಾರಾ, ಮಂಗಳೂರಲ್ಲಿ ಇದ್ದಾರಾ? ಅವರೆಲ್ಲ ಮಂಗಳೂರಾಗಿ ಎಲ್ಲ ಫರ್ಗುಡ್ ಹೋಗಿ ಪುನಃ ಎಲ್ಲ ಮಂಗಳೂರು ಬಂದು ಸೆಟ್ಲ್ ಆಗಿದ್ದಾರೆ. ಅಲ್ಲ, ನೀವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಪ್ಲಸ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಮ್ಮದು ಜಮೀನಿದೆ, ಎಲ್ಲ ಇದೆ ಅಂತಲೂ ಹೇಳ್ತಾ ಇದ್ದೀರಾ ಅಲ್ವಾ? ಅಂದರೆ ರೆಗ್ಯುಲರ್ ಆಗಿ ನೀವು ಚಿಕ್ಕಮಂಗ್ಳೂರಲ್ಲಿ ಅಗ್ರಿಕಲ್ಚರಲ್ಲಿ ಇದ್ರಿ ತಾನೆ? ಈಗ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಅಲ್ಲಲ್ಲ, ನಾನು ಮುಂಚೆ ಹೇಳಿದ್ದು ಆ ಟೈಮ್. ಈಗ ನಮ್ದು ಅಗ್ರಿಕಲ್ಚರ್ ಇದ್ರೆ ಅಲ್ಲಿ ಇರ್ತಾರೆ. ಅಲ್ಲಿ ಯಾರಾದರೂ ಜಮೀನು ನೋಡೋರು ಯಾರು ಬಂದು ಹೋಗ್ತಾ ಇರ್ತಾರಲ್ವಾ, ಇದನ್ನ ತಗೊಳ್ತಾ ಇದೀವಿ ಅಂತ ದುಡ್ಡು ಕೊಡೋರು ಸುಮ್ಮನೆ ಬರ್ತಾರಾ? ಅಕ್ಕಪಕ್ಕದವರೇ ತಗೊಂಡಿದ್ದಾರೆ. ಅಕ್ಕಪಕ್ಕದವರೇ ತಗೊಂಡಿದ್ದಾರೆ. ನಿಮ್ಮ ಸೈನ್ ಇಲ್ಲದೆ ನಿಮ್ಮ ಹೆಸರಲ್ಲಿ ಇರೋದು? ನನ್ನ ಹೆಸರಲ್ಲಿ ಇದ್ದಿದ್ದು, ಉದ್ದೇಶಪೂರ್ವಕವಾಗಿ ಮಾಡಿರೋದು. ನಿಮ್ಮ ಸೈನ್ ಏನು ಫೋರ್ಜರಿ ಮಾಡಿದಾರಾ? ಫೋರ್ಜರಿ ಅಂತ ಹೇಳಿದ್ರೆ ಒಂದು ಪಾರ್ಟ್ ಜಂಟಿ ಇತ್ತು, ಒಂದು ಪಾರ್ಟ್ ನನ್ನ ಹೆಸರಿತ್ತು. ಹಾಗೆ ಒಳಗಿಂದೊಳಗೆ ವ್ಯವಸ್ಥಿತವಾಗಿ ಎಲ್ಲ ಸಂಚು ರೂಪಣೆ ಮಾಡಿದ್ದಾರೆ. ಶುಕ್ರ ಭುಕ್ತಿ ನಡೀತಾ ಇದೆ. ಸೂರ್ಯ ಭುಕ್ತಿ ಬಂದಾಗ ನಿಮಗೆ ಜಯಪ್ರಾಪ್ತಿ ಆಗುತ್ತೆ. ಸೂರ್ಯ ಭುಕ್ತಿವರೆಗೂ ಕಾಯಬೇಕು. ಸೂರ್ಯ 11 ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕಂದರೆ 11ನೇ ಮನೆ ಸೂರ್ಯನ ಕಾಂಬಿನೇಷನ್ ಬಂದಾಗ ಸೂರ್ಯ ಇರ್ತಕ್ಕಂಥ ನಕ್ಷತ್ರನ ನೋಡ್ತೀವಿ. ಕೇತು, ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ, 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಹಾಗೆ 10 ಮತ್ತು 5 ಕಾಂಬಿನೇಷನಲ್ಲಿ ಸ್ಟೇ ಅಂತೂ ತನ್ನಿ, ಒಳ್ಳೆಯದಾಗುತ್ತೆ. ಅದರಲ್ಲಿ ಶುಕ್ರನ ಒಂದು ಅಂಶ ಬಲವಾಗಿರೋದ್ರಿಂದ ಜಿರ್ಕಾನ್ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಈಗಾಗಲೇ ನಾವು ತಿಳಿಸ್ತಾ ಇದ್ದೀವಿ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ,
ಲಗ್ನ ಲೆಕ್ಕಾಚಾರ. ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ. ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ. ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ. ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಕೇಳಿಸ್ತಾ ಇದ್ಯಾ? ಹಲೋ ಟಿವಿ ನೋಡಿ ಮಾತಾಡ್ಬೇಡಿ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮೇಡಮ್. ಓಕೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆ ಜಿಲ್ಲೆ ಸಿರಿಗೆರೆ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ನಾಯ್ಸ್ ಎಲ್ಲ ಇಲ್ದೇ ಇರೋಂಥ ಪ್ಲೇಸಲ್ಲಿ ಬಂದು ಕರೆಕ್ಟಾಗಿ ಮಾತಾಡಿ, ಸೈಲೆಂಟ್ ಇರೋ ಪ್ಲೇಸಲ್ಲಿ. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 2005 ಇಸ್ವಿ, ಓಕೆ. ಮೇ 7ನೇ ತಾರೀಕು. ಎಷ್ಟನೇ ತಾರೀಕು? ಮೇ 7. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 6:45. ಓಕೆ. ಹುಟ್ಟಿದ ಊರು? ಹುಟ್ಟಿದೂರು ಹರೋನಹಳ್ಳಿ. ಹಾರೋಹಳ್ಳಿ. ಹರೋನಹಳ್ಳಿ. ಓಕೆ. ತಾಲೂಕು ಹೇಳಿ, ಮೇನ್ ತಾಲೂಕು? ಚನ್ನಗಿರಿ ತಾಲೂಕು. ಚನ್ನಗಿರಿ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಅವಳಿಗೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಅವಳಿಗೆ ಕಣ್ಣಿನ ದೃಷ್ಟಿ ಸ್ವಲ್ಪ ಕಡಿಮೆ ಆಗಿದೆ 2 ವರ್ಷದಿಂದ. ಸರಿ, ಓಕೆ, ನೋಡ್ತೀನಿ. ಈಗ ಕಣ್ಣಿನ ದೃಷ್ಟಿ ಅಂತಂದ್ರೆ ಕನ್ನಡಕ ಹಾಕ್ತಾ ಇದ್ದಾರೆ ಆಲ್ರೆಡಿ? ಹೌದು ಸರ್, ಕನ್ನಡಕ ಹಾಕ್ತಾ ಇದ್ದಾರೆ. ಸೂರ್ಯ ಚಂದ್ರ 12ನೇ ಮನೇಲಿದೆ. ಸೂರ್ಯದಲ್ಲಿ ಶುಕ್ರನ ಕಾಂಬಿನೇಷನ್ ಬರ್ತಾ ಇದೆ. ಶುಕ್ರನ ಕಾಂಬಿನೇಷನಲ್ಲಿ 12. ಓಕೆ, 12ನೇ ಮನೆ ಬಂದಿದೆ. 12, 5 ಬಂದು ಇಲ್ಲಿ ನಮಗೆ ಸೂರ್ಯನ ನಕ್ಷತ್ರದಲ್ಲೇ ಬಂದಿದೆ. 28ರವರೆಗೂ ಕೂಡ ಇವರಿಗೆ ಐ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ರಿಗೆ ವಿಷನ್ ಸ್ವಲ್ಪ ಬ್ಲರ್ ಆಗ್ತಾ ಹೋಗ್ತಾ ಇರುತ್ತೆ. ಶುಕ್ರನ ಅಂಶದಲ್ಲಿ ಬಂದಿರೋದ್ರಿಂದ ನಾನೊಂದು ಪದ ಹೇಳ್ತೀನಿ, ಡಾಕ್ಟ್ರ್ ಹತ್ರ ಅದನ್ನು ಹೋಗಿ ಚೆಕ್ ಮಾಡಬೇಕು. ಗ್ಲೂಕೋಮಾ ಆಗಿದೆಯಾ ಅಂತ ಚೆಕ್ ಮಾಡಿ. ಗ್ಲೂಕೋಮಾ ಶುಕ್ರನ ದಶ ಬಂದಾಗ ಶುಗರ್ ಕಂಟೆಂಟು ಸ್ವಲ್ಪ ಕಣ್ಣಿಗೆ ಜಾಸ್ತಿ ಆದಾಗ ಐರಿಸ್ ಅಂತ ನಾವೇನು ಕರಿತೀವಿ, ಪ್ಯೂಪಿಲ್ ಅಂತ ಏನು ಕರಿತೀವಿ, ಅದು ಸ್ವಲ್ಪ ಬ್ಲರ್ ಆಗೋದು ಆ ರೆಟಿನಾ ಜಾಗದಲ್ಲಿ ಆಗ್ತಕ್ಕಂಥದ್ದು. ಸೂರ್ಯ 12ನೇ ಮನೇಲಿರೋದ್ರಿಂದ ಸೊ ನನ್ನ ಸಜೆಷನ್ನು ಫಸ್ಟು ಗೋಧಿಯನ್ನು ಪ್ರತಿ ಭಾನುವಾರ ದಾನ ಮಾಡಿ. ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತ ನಿಮ್ಮ ಮಗಳಿಗೆ ಕಣ್ಮುಚ್ಕೊಂಡು ಯಥೇಚ್ಛವಾಗಿ ಹೇಳಕ್ಕೆ ಹೇಳಿ. ಬೆಳಗಿನ ಜಾವ 6ರಿಂದ 7:30 ಒಳಗಡೆ ಸೂರ್ಯನನ್ನು ಹೆಚ್ಚಾಗಿ ನೋಡೋಕ್ಕೆ ಹೇಳಿ. 6ರಿಂದ 7:30 ಒಳಗಡೆ ಪ್ರತಿ ದಿವಸ ಕಣ್ಣಿಗೆ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಇದನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಸೂರ್ಯಂದು ದಾನ ಮಾಡಿ. ಹಾಗೆ ಪಾಸಿಟಿವ್ ಆಗಿ ಇರ್ತಕ್ಕಂಥ ಗ್ರಹ ಗುರು ಇರೋದ್ರಿಂದ ಬಲಗೈ ತೋರು ಬೆರಳಿಗೆ ಒಂದು
ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಧರಿಸಿ. ಸೊ ಐಸೈಟ್ದು ಕಾಂಬಿನೇಷನ್ನು ಸೂರ್ಯ ಬಂದಾಗ ಇನ್ನು ಸ್ವಲ್ಪ ಡಿಟೀರಿಯರೇಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ಮಾಲೂರಿಂದ ಬಾಲಾಜಿ ಅಂತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 33/2013 ಶನಿವಾರ. 33/2013. ಹುಟ್ಟಿದ ಸಮಯ? ಸಮಯ 8:45 ಮೇಡಮ್. 8:45. ಓಕೆ. ಬೆಳಿಗ್ಗೆನಾ ಸಾಯಂಕಾಲನಾ? ರಾತ್ರಿ ಸ್ವಾಮಿ. ಅದನ್ನು ಕರೆಕ್ಟಾಗಿ ಹೇಳಿ. ಹುಟ್ಟಿದ ಊರು? ಮಾಲೂರು 8:45. ಹಾ ಕೇಳಮ್ಮ ಕರೆಕ್ಟಾಗಿ. ಹೌದು, 8:45. ಹುಟ್ಟಿದ ಊರು? ಮಾಲೂರು ಮೇಡಮ್. ಮಾಲೂರು. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್, ಅವ್ರ ಜೀವನ ಬಗ್ಗೆ ಹೆಂಗೈತೆ ಅಂತ ಕೇಳೋಣ ಗುರುಜಿನೇ. ಅಂದರೆ ಜೀವನದ ಬಗ್ಗೆ ಅಂದರೆ ಏನೇನು ತಿಳ್ಕೊಬೇಕು? ವಿದ್ಯಾಭ್ಯಾಸ ಹೆಂಗಿದೆ ಸರ್ ಅಂತ. ಕೇವಲ 7,000 ರೂಪಾಯಿ ಜ್ಯೋತಿಷ್ಯ ಹೇಳ್ಕೊಡ್ತೀವಿ. ಜ್ಯೋತಿಷ್ಯ ಕಲಿತು ನಿಮ್ಮದು, ನಿಮ್ಮ ಹೆಂಡತಿದು, ನಿಮ್ಮ ಮಕ್ಕಳದ್ದು ತಿಳ್ಕೊಳ್ಳೋಕ್ಕೆ ಆಸಕ್ತಿನೇ ಇಲ್ವಾ? 7,000 ರೂಪಾಯಿ ಸ್ವಲ್ಪ ಹೊಟ್ಟೆ ಉರಿಯುತ್ತಾ ಖರ್ಚು ಮಾಡೋಕ್ಕೆ? ಸರ್, ನಮ್ಗೆ ಅನುಕೂಲ ಇಲ್ಲ ಬರೋದಕ್ಕೆ, ಎಲ್ಲಿ ಏನು ಅಂತ ಹೇಳಿ ಅಡ್ರೆಸ್ ಗೊತ್ತಾಗಿದೆ. ಇದು ಯಾಕೆ ಈ ಥರ ಮಾತಾಡ್ತಾರೆ ಎಲ್ಲರೂ? ನಿಮ್ಗೆ ಯಾರಿಗೆ ಕರೆದಿರೋದು ನಿಮಗೆ ಬರೋಕ್ಕೆ? ಆನ್ಲೈನಲ್ಲಿ ಮನೇಲಿ ಕೂತ್ಕೊಂಡು ಕಲಿಯೋದು, ಅದು ಯಾಕೆ? ಎಷ್ಟೊಂದು ಜನಕ್ಕೆ ಈ ಕನ್ಫ್ಯೂಷನ್ ಇದೆ, ನಂಗೆ ಈಗಲೂವರೆಗೂ ಅರ್ಥ ಆಗ್ತಾ ಇಲ್ಲ. ನಾವು ಹೇಳ್ತಾನೆ ಇದ್ದೀವಿ ಪ್ರತಿ ಝೂಮ್ ಕ್ಲಾಸಲ್ಲಿ ಅಂತಂತಂದರೆ ಮೊಬೈಲಲ್ಲೇ ಒಂದು ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ವಿಡಿಯೋ ಲೈವಲ್ಲಿ ಮಾತಾಡ್ತೀವಿ. ಓಕೆ ಸರ್, ಓಕೆ ಸರ್. ಏನು ಓಕೆನೋ. ಸೊ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ರೆ ಕೇಳ್ತಾ ಇದ್ದೀರಾ, ನಿಮ್ಮನ್ನೆಲ್ಲೂ ಕರೆಯಲ್ಲ, ಯಾವ ಕಲ್ಯಾಣ ಮಂಟಪಕ್ಕೂ ಕರೆಯಲ್ಲ, ಯಾವ ದೇವಸ್ಥಾನಕ್ಕೂ ಕರೆಯಲ್ಲ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಬೆಳಿಗ್ಗೆ ಒಂದು 11 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ. ಅದಿಲ್ಲ ಅಂತಂದರೆ ಸಂಜೆ 7:15 ಒಂದು ಕ್ಲಾಸ್ ಇರುತ್ತೆ. ಜ್ಯೋತಿಷ್ಯ ಕಲಿತಾಗ ಈ ಆ್ಯಪ್ ಸಿಗುತ್ತೆ. ಈ ಆ್ಯಪ್ ಮುಖಾಂತರ ನೀವು ಲೈಫ್ ಲಾಂಗ್ ಏನೇನು ಘಟನೆಗಳು ಬರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ಕೋಬೋದು. ಇಂಥ ಒಳ್ಳೆಯ ಅದೃಷ್ಟ ಸಿಗ್ತಕ್ಕಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಅದೃಷ್ಟ ಅಂತ ಹೇಳ್ತೀನಿ. ತುಂಬ ಜನ ಈ ಎಲ್ಲ ಕಾಂಪೌಂಡ್ರುಗಳು ಇರ್ತಾರಲ್ಲ, ಈ ಕಾಂಪೌಂಡ್ರುಗಳು ಸೇರಿ ಈ ದೋಷಗಳು ಹೇಳಿ ಜ್ಯೋತಿಷ್ಯನ ಹಾಳು ಮಾಡಿರ್ತಕ್ಕಂಥದ್ದೇ ಈ ಕಾಂಪೌಂಡ್ರುಗಳು. ಯಾವಾಗ ಈ ಕಾಂಪೌಂಡ್ರುಗಳು ವಿದ್ಯೆ ಕಲೀರಿ ಅಂತ ಹೇಳುತ್ತೋ ಅವತ್ತು ಜ್ಯೋತಿಷ್ಯನೂ ನಿಲ್ಲುತ್ತೆ, ಹಿಂದೂ ಧರ್ಮನೂ ನಿಲ್ಲುತ್ತೆ. ನಾನೇ ಹೇಳ್ತೀನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ, ಅದು ಓದೋದು ಜಾಸ್ತಿ ಅಂತ ಹೇಳಿ ಪುಸ್ತಕಗಳನ್ನೆಲ್ಲ ಹರಡಿ 4-5 ಕನ್ಫ್ಯೂಷನ್ ಮಾಡಿಕೊಂಡು ನೀವು ಕನ್ಫ್ಯೂಷನ್ ಆಗ್ತೀರಾ. ಕಾಂಪೌಂಡ್ರುಗಳು ಕನ್ಫ್ಯೂಷನ್ನೇ. ಪರಾಶರ, ಬೃಹತ್ ಪರಾಶರ ಹೊರ, ಮತ್ತು ಇನ್ನೊಂದು ಯಾವುದೋ ಬೃಹತ್ ಸಂಹಿತ, ಆ ಸಂಹಿತ, ಈ ಸಂಹಿತ, ಎಲ್ಲಿ ಓದಿದ್ರು ಎಲ್ಲ ಕನ್ಫ್ಯೂಷನ್ನೇ. ಒಂದರಲ್ಲಿ ಎಸ್ ಅನ್ನುತ್ತೆ, ಇನ್ನೊಂದರಲ್ಲಿ ನೋ ಅನ್ನುತ್ತೆ, ಇನ್ನೊಂದರಲ್ಲಿ ಗುಡ್ ಅನ್ನುತ್ತೆ, ಇನ್ನೊಂದರಲ್ಲಿ ಬ್ಯಾಡ್ ಅನ್ನುತ್ತೆ. ನಿಮಗೆ ಹುಚ್ಚರಾಗಿ ಹೋಗ್ಬಿಡ್ತೀರ. ಯಾರ್ಯಾರು ಪರಾಶರ ಎಲ್ಲ ಆ ಸಂಹಿತ, ಈ ಸಂಹಿತ, ಉತ್ತರ ಕಾಲಾಮೃತ ಎಲ್ಲ ಓದ್ತಾರಲ್ಲ, ನಾನು ನೋಡಿದ್ದೀನಿ. ಸುಮ್ಮನೆ ಭೂಷಣವಾಗಿ ಕಾಣಿಸ್ತಾರೆ, ಒಳಗಡೆ ತಲೆ ಕೆಟ್ಟೋಗಿರುತ್ತೆ. ಯಾಕಂದರೆ 30 ವರ್ಷ ಅನುಭವದಲ್ಲಿ ನಾನು ಓದಿದ್ದೀನಿ. ಒಬ್ಬರೊಬ್ಬರು ಬಂದು ಒಂದೊಂದು ಬರೆದ್ರು, ಯಾವುದಕ್ಕೆ ಲಿಂಕ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈ ಗೊಂದಲದಿಂದನೇ ಎಷ್ಟೋ ಜನ ಎಲ್ಲ ಜ್ಯೋತಿಷ್ಯ ಅಂತಂದರೆ ಇಷ್ಟ ಇಲ್ಲ, ಜ್ಯೋತಿಷ್ಯ ಅಂದರೆ ಸಮಸ್ಯೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಈ ಮಗುಗೆ 12 ವರ್ಷ ಆಗಿದೆ. 2037ವರೆಗೂ ಕೂಡ ಶನಿ ದಶೆ ನಡೆಯುತ್ತೆ. ಶನಿ ದಶೆ ಕಾಂಬಿನೇಷನಲ್ಲಿ ಆರೋಗ್ಯ ಚೆನ್ನಾಗಿದೆ. ಮೊದಲು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ, ಆದರೂ ಕೂಡ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ತಾರೆ. ಹಿನ್ನಡೆ ಅಂತಂದಾಗ ನಾವು ಓದೋದನ್ನು ಸ್ವಲ್ಪ ಕಷ್ಟಪಟ್ಟು ಓದ್ತಾರೆ ಅಂತ ಹೇಳ್ತೀವಿ ನಾವು. ಶನಿ ಆದಮೇಲೆ ಬುಧ ಬಂದಾಗಲೂ ಕೂಡ ಆ ಕಾಂಬಿನೇಷನಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ವಿದ್ಯಾಭ್ಯಾಸದೊಂದು ಬಿಟ್ಟರೆ, ಆಲಸ್ಯ ಜಾಸ್ತಿ ಅಂತ ಒಂದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. 4ನೇ ಮನೆ ಬರ್ತಕ್ಕಂಥ ಬುಧನಿಗೆ 4 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೆಯದಾಗುತ್ತೆ. ಸೊ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂತಿದ್ದೀನಿ ತುಂಬ ಜನಕ್ಕೆ. ಇಲ್ಲಿ ಪರಾಶರ ತಿಳ್ಕೊಂಡು ಜಾಸ್ತಿ ಓದಬೇಕು, ಅದು ಓದಬೇಕು ಅನ್ನೋದು ಬೇರೆ. ನೋಡಿ, ಜನಗಳು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ, ಪಬ್ಲಿಕ್ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಪಾಯಿಂಟ್ ನಂಬರ್ 1, ದೇವಸ್ಥಾನದ ಅರ್ಚಕರಿಗೆಲ್ಲ ಜ್ಯೋತಿಷ್ಯ ಬರೋದು ಅನ್ನೋ ಸುಳ್ಳು. ಇನ್ನೊಂದು ಸತಿ ಹೇಳ್ತೀನಿ, ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಪುರೋಹಿತರಿಗೂ ಜ್ಯೋತಿಷ್ಯ ಬರುತ್ತೆ ಅನ್ನೋದು ಅಪ್ಪಟ ಸುಳ್ಳು. ಬರಲ್ಲ ಅವ್ರಿಗೆ ಜ್ಯೋತಿಷ್ಯ, 100% ಬರಲ್ಲ. ಯಾಕಂದರೆ 12 ರಾಶಿಗಳು ನೋಡ್ತಾರೆ, 5ನೇ ಮನೆ 7ನೇ ಮನೆ ನೋಡ್ತಾರೆ, ಮಂಗಳ ಕುಜದೋಷ ನೋಡ್ತಾರೆ, ಒಂದು 4 ದೋಷ ನೋಡ್ಬಿಟ್ಟು ಬಿಟ್ಬಿಡ್ತಾರೆ. ಅದಕ್ಕೇನು 20 ವರ್ಷ ಅವ್ರೇನು ಸಾಧನೆ ಮಾಡಿರಲ್ಲ, 20 ದಿವಸನೂ ಮಾಡಿರಲ್ಲ ಅವರು. ಪಾಯಿಂಟ್ ನಂಬರ್ 1. ಇನ್ನು ಜ್ಯೋತಿಷ್ಯ ಅದರಲ್ಲಿ ಕಲ್ತಿರೋರು ಪರಾಶರ ಸಿಸ್ಟಮಲ್ಲಿ ಹೋಗಿರ್ತಾರೆ. ಪರಾಶರ ಸಿಸ್ಟಮು ಕನ್ಫ್ಯೂಸಿಂಗ್ ಸಿಸ್ಟಮ್ ಆ್ಯಕ್ಚುಲಿ. ಯಾಕಂದರೆ ಪರಾಶರ ಬೇಸ್ ಆದರೂ ಕೂಡ ಅದನ್ನು ಸೋಲ್ ಲೆವೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆತ್ಮದ ಲೆವೆಲಲ್ಲಿ ಜ್ಯೋತಿಷ್ಯ ಮಾಡಿರೋದಲ್ಲಿ, ಮಟೀರಿಯಲ್ ಲೆವೆಲಲ್ಲ. ಪರಾಶರ ಆತ್ಮಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಗ್ರಹಗಳು ಅಂತ ಹೆಚ್ಚಾಗಿ ಹೇಳಿರೋದು. ಅಲ್ಲಿ ಆ ಕಾಲದಲ್ಲಿ
ಅನೇಕ ಆ ಟೈಮಲ್ಲಿ ಪರಾಶರ ಕಲ್ತಿರ್ತಕ್ಕಂಥವ್ರು ಅನೇಕ ವಿಧವಾಗಿರ್ತಕ್ಕಂಥ ಗ್ರಂಥಗಳನ್ನು ಅದ್ರ ಜೊತೆಗೆ ಬರೆದ್ರು. ಜೊತೆಗೆ ಜೈಮಿನಿ ಸೂತ್ರಸ್ ಬರೆದ, ಭೃಗು ನಂದಿನಾಡಿ ಬರೆದ್ರು, ಭಾಸ್ಕರ ಭಟ್ಟಾಚಾರ್ಯದ ಒಂದು ಬರೆದ್ರು, ಉತ್ತರ ಕಾಲಾಮೃತ ಕಾಳಿದಾಸನು ವಾಸ್ ಎ ಅಸ್ಟ್ರಾಲಜರ್, ಉತ್ತರ ಕಾಲಾಮೃತ ಬರೆದ್ರು. ಅವರವರ ಅನುಕೂಲವಾಗಿ ಅವ್ರವ್ರದ್ದು ಬರ್ಕೊಂಡು ಹೋದರು. ನಾವೇನು ಮಾಡ್ತಿದ್ವಿ, ಎಲ್ಲ ಓದ್ಬಿಟ್ಟು ಕಿಚಡಿ ಮಾಡ್ಕೊಂಡಿದ್ದೀವಿ ನಾವು ಮೈಂಡಲ್ಲಿ. ಕಿಚಡಿ ಮಾಡಿಕೊಂಡು ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಹಂಗೆ ಇರಬಾರ್ದು, ಹಿಂಗಿರಬಾರ್ದು ಅಂಥೇಳಿ ನಮಗೆ ಹುಚ್ಚುತನ ಹೆಚ್ಚಾಗಿದೆ. ಸೊ ಜ್ಯೋತಿಷ್ಯರಲ್ಲಿ ಸ್ವಲ್ಪ ಈ ರೀತಿ ಎಲ್ಲ ಕಷಾಮಶ ಮಾಡ್ಕೊಂಡಿದ್ದಾರಲ್ಲ, ಅವೆಲ್ಲ ಇವತ್ತು ನಾನು ಇದು ಆ್ಯಪ್ ನಿಮಗೇನು ತೋರಿಸ್ತಾ ಇದ್ದೀನಲ್ಲ, ಇವತ್ತು ಏನು ಆ್ಯಪ್ ತೋರಿಸ್ತಾ ಇದ್ದೀನಲ್ಲ, ಇದು ನಾನು ಡೆವಲಪ್ ಮಾಡಿರೋ ಆ್ಯಪ್. ಒಂದು ಆ್ಯಪ್ ಡೆವಲಪ್ ಮಾಡಬೇಕು ಅಂತಂದರೆ ಅಸ್ಟ್ರಾಲಜಿ ಬಗ್ಗೆ ಎಷ್ಟು ಗೊತ್ತಿರಬೇಕು. ಒಂದು ಪರಾಶರ ಸಿಸ್ಟಮ್, ಇಲ್ಲಿ ನಾನು ನಿಮಗೆ ನಕ್ಷತ್ರಾಣಿ ತೋರಿಸ್ತೀನಲ್ಲ, ನಿಮಗೆ ಈ ಕಾಂಬಿನೇಷನ್ ನೋಡಿ, ನಿಮಗೆ ಪರಾಶರನೂ ನಾನು ಇದರಲ್ಲಿ ತೋರಿಸಿದ್ದೀನಿ. ಅಂದರೆ ಪರಾಶರ ಸಿಸ್ಟಮ್ಮು, ನವಾಂಶ ಇದನ್ನೆಲ್ಲ ಹೇಳ್ತಾರಲ್ಲ, ನವಾಂಶ ಅದು ನೋಡ್ತಾರ, ಇದು ನೋಡ್ತಾರ, ಏಕದಶಾಂಶ ನೋಡಬೇಕು, ಆಮೇಲೆ ಮಕ್ಕಳಾಗೋಕ್ಕೆ ಸಪ್ತಮಾಂಶ ನೋಡಬೇಕು. ಈ ರೀತಿ ಎಲ್ಲ ವಿಚಾರಗಳನ್ನ ನಾವು ನೋಡ್ತಾ ಏನಾಗುತ್ತೆ, ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದೆಲ್ಲ ಸೋಲ್ ಲೆವೆಲ್ ಸರ್ಚಿಂಗು, ಡಿವಿಷನಲ್ ಚಾರ್ಟ್ಸ್ ಅಂತ ಹೇಳ್ತಾರೆ, ವರ್ಗ ಚಾರ್ಟ್ಸ್ ಅಂತಾರೆ. ಅದು ಸೋಲ್ ಲೆವೆಲ್ ಸರ್ಚಿಂಗು, ಮಟೀರಿಯಲ್ ಲೆವೆಲ್ ಅಲ್ಲ. ಯಾವಾಗ ಮಟೀರಿಯಲ್ ಲೆವೆಲ್ಲು ನೀವು ಸರ್ಚ್ ಮಾಡಲ್ವೋ, ಆ ಮಟೀರಿಯಲ್ ಲೆವೆಲ್ಲು ಸಿಂಪ್ಲಿಫೈಡಾಗಿ ಕೊಟ್ಟಿದ್ದಾರೆ. ಸಿಂಪ್ಲಿಫೈಡು ಭಾವಚಲಿತ ಚಾರ್ಟಲ್ಲಿ ಕೊಟ್ಟಿದ್ದಾರೆ. ಆ ಭಾವಚಲಿತ ಚಾರ್ಟು ಎಲ್ಲರಿಗೂ ಗೊತ್ತಾಗಬೇಕು. ಇನ್ನೊಂದು ವಿಚಾರ ಏನು ಅಂತಂದರೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾಕೆ ಜ್ಯೋತಿಷ್ಯ ಎಲ್ಲ ಕಲಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಇವತ್ತು ಏನಾಗಿದೆ, ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅಪನಂಬಿಕೆ ಬಂದಿದೆ. ಒಂದು ವರ್ಗದವರು ಮಾತ್ರ ಜ್ಯೋತಿಷ್ಯ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಯಾವುದೋ ಒಂದು ಸಮುದಾಯ ಅಂತ ಹೇಳ್ತಾರಲ್ಲ, ಆ ಸಮುದಾಯ ಮಾತ್ರ ಜ್ಯೋತಿಷ್ಯ ಹೇಳಬೇಕು, ಹಿಂಗೆಲ್ಲ ವಿಭೂತಿ ಹಾಕಿ ನಾಮ ಹಾಕಿ ಅವರೇ ಹೇಳಬೇಕು ಅಂತ ಬಂದಿದ್ದಾರೆ. ಯಾವಾಗ ಸಾಮಾನ್ಯ ಜನರು ಆ ಸಬ್ಜೆಕ್ಟ್ನ ಕಲಿತಾರೆ, ಅದರಲ್ಲಿರ್ತಕ್ಕಂಥ ಮೊದಲು ಮೂಢನಂಬಿಕೆ ಹೋಗುತ್ತೆ, ಅದರಲ್ಲಿರ್ತಕ್ಕಂಥ ಪರಿಹಾರ ಇದೆಯೋ ಇಲ್ಲವೋ ತಿಳ್ಕೊಬೋದು. ಅದರ ಪರ್ಯಾಯವಾಗಿ ನಾವು ಆಧ್ಯಾತ್ಮಿಕರಾಗ್ಬೋದು. ಹೆಚ್ಚಾಗಿ ನಮ್ಮ ಲೈಫು ಪರ್ಫೆಕ್ಟ್ ಅಂತ ಇವತ್ತು ಯಾಕೆ ಇಷ್ಟು ಜನ ಕಲಿತು 100% ಅವರೆಲ್ಲ ಮೂಢರಲ್ಲ, ಬಂದು ಕಲ್ತಿರೋರು ವಿದ್ಯಾವಂತರೇ, ಸ್ಥಿತಿವಂತರು, ಮೈಂಡಲ್ಲಿ ಪಾಸಿಟಿವ್ ಇರ್ತಕ್ಕಂಥವ್ರು. ಅದಕ್ಕೆ ನೀವು ಕೂಡ ಬಂದು ಕಲೀರಿ. ಇವತ್ತು ಹೇಳ್ತೀನಿ, ಎಲ್ಲ ಪುರೋಹಿತರಿಗೂ ಒಂದು ಕಡೆ ಸೇರಿಸಿ ಎಕ್ಸಾಮ್ ಕೊಡ್ತೀನಿ ನಾನು, ಒಬ್ಬರು ಪಾಸ್ ಆಗಲ್ಲ ಜ್ಯೋತಿಷದಲ್ಲಿ. 100 ಅಲ್ಲ 1000% ಹೇಳ್ತೀನಿ. ದೋಷ ಹೇಳಿ ಪಾಸ್ ಆಗ್ತಾರೆ ಹೊರತು ಸತ್ಯ ಹೇಳಿ ಪಾಸ್ ಆಗಲ್ಲ ಯಾರೂ. ಇದನ್ನು ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಇದನ್ನು ಬದಲಾಯಿಸ್ಬೇಕು. ಇದನ್ನು ಬದಲಾಯಿಸಿದಾಗ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಅಳಿಸೋದ್ರೆ ಹಿಂದೂ ಧರ್ಮದ ನಂಬಿಕೆ ಹೊಟ್ಟೋಗ್ತಾ ಇದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ನಿನ್ನೆಲ್ಲ ಗ್ರಹಣ, ಆ ಗ್ರಹಣ, ಮೊನ್ನೆ ಆ ಲಾಸ್ಟ್ ವೀಕ್ ಗ್ರಹಣ ಎಲ್ಲ ಓಡೋಗೋದೇ ಜಾಸ್ತಿ ಆಗಿಬಿಟ್ಟಿದೆ. ಓಕೆ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗಾಗಲೇ ಹೇಳಿದ್ದೀವಿ, ಮತ್ತು ನಿಮಗೂ ಕನ್ಫ್ಯೂಷನ್ಸ್ ಕೂಡ ಇದೆ. ಖಂಡಿತ ಎಲ್ಲೂ ಬಂದು ಕಲಿಬೇಕಾಗಿಲ್ಲ. ಮನೇಲಿ ಕೂತು ನೀವು ಕುಟುಂಬ ಸಮೇತದಲ್ಲಿ ಝೂಮ್ ಆ್ಯಪಲ್ಲಿ ಮೊಬೈಲಲ್ಲೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕಲಿಬೋದು. ಇದೇ 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಿದೆ. ಹಾಗೆ 21ನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು. ಸೊ ಹಾಗಾಗಿನೇ 65,000 ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಬಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಸೊ ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಜ್ಞಾನ ವೈವಿಧ್ಯತೆಯನ್ನು ಪ್ರಪಂಚದ ಎಲ್ಲ ದೇಶಗಳು ತಿಳಿಯುವಂತಹ ಒಂದು ಕೆಲಸ ಅಂದರೆ ನಮ್ಮ ಜ್ಯೋತಿಷ್ಯ ವಾಸ್ತುಶಾಸ್ತ್ರವನ್ನು ಯಾವ ದೇಶದಲ್ಲೂ ಯಾರೂ ಅದನ್ನು ಆಧ್ಯಾತ್ಮಿಕ ಜ್ಞಾನ ಎಂದು ಎಲ್ಲೂ ಪರಿಗಣಿಸಲ್ಪಟ್ಟಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ, ನಮ್ಮ ಧಾರ್ಮಿಕದಲ್ಲಿ, ನಮ್ಮ ಆಚರಣೆಯಲ್ಲಿ ಒಂದು ಶಾಸ್ತ್ರ ಆಚರಣೆ